ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅಣ್ಣಾಮಲೈ ಅವರ ರಾಜೀನಾಮೆಯನ್ನ ಬಿಜೆಪಿ ಅಧಿಕೃತವಾಗಿ ಅಂಗೀಕರಿಸಿದೆ, ಒಪ್ಕೊಂಡಿದೆ. ಅಲ್ಲದೆ ಇವತ್ತು ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಕಳೆದ ಪ್ರಮುಖವಾಗಿ 18ರಿಂದ ಕಾರ್ಯವೈಖರಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಕೆಲ ತಿಂಗಳಿಂದನೇ ಚುನಾವಣೆ ದೃಷ್ಟಿಯಿಂದ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ್ರಂತೆ. ರಾಜೀನಾಮೆ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನೋ ವಿಚಾರ ಎಲ್ಲ ಆಗಿತ್ತು. ಹೀಗಾಗಿ ನಾನು ಚುನಾವಣೆ ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿದ್ದೆ, ಮುಂದೆ ಆಂದೋಲನಗಳ ಮೂಲಕ ಹೋರಾಟವನ್ನ ಮಾಡ್ತೀನಿ ಅಂತ ಅಣ್ಣಾಮಲೈ ಮುಂದಾಗ್ತಿದ್ದಾರೆ. ಅಲ್ಲದೆ ಅಣ್ಣಾಮಲೈ ಅವರು ಬಿಜೆಪಿಯನ್ನ ತೊರೆದಿರೋ ವಿಚಾರ ಇದೆಯಲ್ಲ, ಯಾವುದೇ ನಷ್ಟ ಇಲ್ಲ ಅನ್ನೋದಾಗಿ ಬಿಜೆಪಿ ನಾಯಕರು ಮಾತನಾಡ್ತಿದ್ದಾರೆ. ಈ ಬಗ್ಗೆ ಅಣ್ಣಾಮಲೈ ಅವರು ಸೇರಿದಂತೆ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ನೈನಾರ್ ನಾಗೇಂದ್ರ ಅವರು மாத்தனாடிದ್ದಾರೆ. ನೋಡ್ಬರೋಣ. கான்ஃப்ளிக்ட்டை பொறுத்த வரைக்கும் கத்தி கூச்சல் போட வேண்டும் என்கின்ற அவசியம் இல்லை. பொறுமையாக பாந்தவியமா பேசி நம்ம உரிமையை விட்டு கொடுக்காம செயலாற்ற முடியும் என்பதை ஒரு நாளும் கூட எனக்கு கிடைத்த பொறுப்புக்கள்ல உங்களுக்கு நான் அதை காட்டிக்கிட்டே தான் வந்திருக்கேன். அதனால இன்னைக்கு திரு மோடி ஐயா அவர்கள் மீது மிகப்பெரிய ஒரு மரியாதை வைத்திருக்கக்கூடிய மனிதன், நாட்டினுடைய பிரதமர், இந்த நாட்டை பாதுகாத்து கொண்டிருக்கக்கூடிய மனிதர். ஆனால் ஒரு லெவல் வரும் பொழுதுங்க, இந்த சின்ன சின்ன பிரச்சனைகள் அப்படியே சேர்ந்து வரும் பொழுது தொடர்ந்து நாமும் அவர்களுக்கு பிரச்சனையாக இருக்கக்கூடாது. ஒரு பிரச்சனையை எடுத்துட்டு போய் இங்கே பாருங்க இந்த பிரச்சனை, இந்த பாருங்க இந்த பிரச்சனை, இந்த பாருங்க அந்த பிரச்சனை, ஒரு அளவுக்கு தாங்க நம்ம சொல்ல முடியும். அதனால தான் பொறுமையாக பாரதிய ஜனதா கட்சியினுடைய முக்கிய தலைவர்களை பார்த்து மிக பொறுமையாக, இது இன்னைக்கு கான்வர்சேஷன் 3 நாளாக நடக்கலைங்க. இதை கிட்டத்தட்ட நான் 1 ஆண்டு காலமாக பாரதிய ஜனதா கட்சியினுடைய தலைவர்கள்ட்ட சொல்றேன். 18 மாதங்களாக எனக்கு இருக்கக்கூடிய கருத்து வேறுபாடுகளை மிக பொறுமையாக, வெளியில கத்தி கூச்சல் போடாம மிக பொறுமையாக 18 மாதங்களாக எல்லா இடத்துலையும் சொல்லிக்கிட்டே வர்றேன். டிசம்பர் 4ஆம் தேதி பாரதிய ஜனதா கட்சிக்கு சொன்னேன், நான் கட்சியிலிருந்து வெளியே செல்ல இருக்கின்றேன், இன்னைக்கே உங்களை நான் தயார்படுத்த விரும்புகிறேன், அதனால் நீங்கள் நாளைக்கு நான் எடுத்தோம் கவுத்தம் ஒரு முடிவெடுப்பதாக நீங்கள் நினைக்கக்கூடாது. டிசம்பர் 4, 2024 25 பாரதிய ஜனதா கட்சிக்கு சொல்லியிருந்தேன். தேர்தல் பணியை முடித்துவிட்டு செல்ல வேண்டும் என்று சொல்லியிருந்தார்கள். அதுவும் இந்த கட்சியினுடைய ஒரு உண்மை தொண்டனாக கட்சி சொல்லியிருக்கிறாங்க, தேர்தல் பணியை முடித்துவிட்டு மே கடைசி வரை நம்முடைய பணியை செய்துவிட்டு. There is no loss for Bharatiya Janata Party. Bharatiya Janata Party is a big party in the world. It is a big of the சித்தாந்தத்தின் அடிப்படையில் உள்ளான ಬಿಜೆಪಿ ಕட்சி. ಅಣ್ಣಾಮಲೈ ಅವರು ಕಾಕಿ ಬಿಟ್ರು, ಖಾದಿ ಹತ್ರ ಹೋದ್ರು, ಈಗ ಪಕ್ಷ ಬಿಟ್ರು. ಅಂದ್ರೆ ಅಧಿಕೃತ ಅವ್ರ ಖಾತೆಯಲ್ಲಿ ಒಂದು ಬರ್ಕೊಂಡಿದ್ದಾರೆ ಸರ್, ಆ ಕಾಮನ್ ಮ್ಯಾನ್ ಇನ್ ಸರ್ಚ್ ಆಫ್ ಗುಡ್ ಪೊಲಿಟಿಕ್ಸ್ ಅಂತ ಅಧಿಕೃತವಾಗಿ ಬರ್ಕೊಂಡಿದ್ದಾರೆ ಅಣ್ಣಾಮಲೈ. ಅಷ್ಟು ಈಸಿ ಇದೆಯಾ? ಮುಂದಿನ ನಡೆ ಹೆಂಗಿರ್ಬೋದು ಅಂತ ಸರ್? ಒಂದು ಪಕ್ಷ ಕಟ್ಟಿ ಸಂಘಟಿಸಿಕೊಂಡು ಗೆದ್ದು ಬರುವಂಥದ್ದು ತುಂಬ ಸುಲಭ ಅನ್ನುವಂಥದ್ದಕ್ಕೇನು ಸಾಕ್ಷಿ ಇಲ್ಲ. ಆದರೆ ತಮಿಳುನಾಡಲ್ಲಿ ವಿಜಯ್ ಗೆದ್ದು ಬಂದ್ರಲ್ಲ ಅಂತ ಕೆಲವರು ಹೇಳಬಹುದು. ವಿಜಯ್ಗೆ ಅದಕ್ಕಿಂತ ಹಿಂದಿನ ಜನಬೆಂಬಲ ಮತ್ತೆ ಆತನ ಪಾಪ್ಯುಲಾರಿಟಿ ಇದೆಯಲ್ಲ, ಅದೆಲ್ಲ ಸಹಕಾರ ಕೊಟ್ಟಿದೆ. ಸಿನಿಮಾ ರಂಗವನ್ನ ನಂಬುತ್ತಾರೆ ಅಲ್ಲಿ ತಮಿಳುನಾಡಲ್ಲಿ. ಅದೇ ನಿಟ್ಟಲ್ಲಿ ತಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣಾಮಲೈಗೆ 5 ವರ್ಷ ಇದ್ದಾಗ ಆಲೋಚನೆ ಬಂದಿದೆ. ಈ ಹಿಂದೆ ಕೂಡ ಬಿಜೆಪಿ ಜೊತೆಗೆ ಚುನಾವಣಾ ಪೂರ್ವದಲ್ಲೇ ಮಾತಾಡಿದ್ರಂತೆ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಿತಕರ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕೇಂದ್ರದವ್ರು ಹೇಳಿದ್ರು. ಹಾಗಾಗಿ ಚುನಾವಣಾ ನಂತರದಲ್ಲಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಬದ್ಧತೆ ತೋರಿಸುತ್ತೆ. ಹೌದೌದು, ತನ್ನ ಬದ್ಧತೆ ತೋರಿಸುತ್ತೆ. ಬಿಡುವ ಪಕ್ಷದ ಮೇಲ್ಗಡೆನೂ ಕೂಡ ಒಂದು ಸಣ್ಣ ನೈತಿಕತೆ ಇಟ್ಕೊಂಡಿದ್ರು. ಹೌದು, ತಾನು ಬಿಟ್ಟಾಗ ಪಕ್ಷಕ್ಕೆ ಏನೋ ತೊಂದರೆ ಆಗ್ಬೋದೇನೋ, ಇಷ್ಟು ದಿನ ನಾನಿದ್ದೆ ಅನ್ನುವಂಥ ನಿಟ್ಟಲ್ಲಿ ಅಲ್ಲಿದ್ದರು, ಅಲ್ಲಿ ಇಲ್ಲದೇ ಇದ್ರು, ಆತನಿಗೆ ಏನು ಲಾಭ ನಷ್ಟ ಇಲ್ಲದೇ ಇದ್ದಾಗ ಸೊ ಆ ನಿಟ್ಟಲ್ಲಿ ಅವರು ರಾಜೀನಾಮೆಯನ್ನು ಚುನಾವಣಾ ನಂತರದಲ್ಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ಕೊಟ್ಟಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಏನೇನು ಆಯಿತು, ವೈಚಾರಿಕ ಭಿನ್ನಾಭಿಪ್ರಾಯಗಳು, ಬಿ ಜೆ ಪಿಯ ವೈಚಾರಿಕತೆ, ಇತ್ತೀಚೆಗೆ ಅವರು ನಡ್ಕೊಂಡಿರುವಂಥ ರೀತಿ, ಅಣ್ಣಾಮಲೈಯ ವೈಚಾರಿಕತೆ, ಅವರ ದೃಷ್ಟಿಕೋನ, ದ್ರಾವಿಡರನ್ನು ಅಂದರೆ ಈಗಿರುವ ದ್ರಾವಿಡರ ಹೆಸರಲ್ಲಿ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಅದನ್ನು ಬಿಟ್ಟು ಬೇರೆ ಪಕ್ಷವನ್ನು ಕಟ್ಟೋಣ, ಅಂದರೆ ಪಕ್ಷ ಸಂಘಟಿಸೋಣ, BJP ಯಾರ ಜೊತೆಯೂ ಬೆಂಬಲವಾಗಿ ಇರೋದು ಬೇಡ, ನಮ್ಮದೇ ಒಂದು ಸ್ವತಂತ್ರ ಪಕ್ಷವಾಗಿ, ಅಂದರೆ BJP ರಾಷ್ಟ್ರೀಯ ಪಕ್ಷ ಆಗಿದೆ, AIDMK ನಂಬೋದು ಬೇಡ, ನಮ್ಮದೇ ಒಂದು ಸ್ವತಂತ್ರ, ಎಷ್ಟೇ ಸೀಟ್ ಬರಲಿ ಆದರೆ ನಮ್ಮದು ಅಂತ ಇರುತ್ತೆ ಅನ್ನುವಂಥ ನಿಟ್ಟಲ್ಲಿದ್ದರು. ಕೇಂದ್ರದವ್ರ ಲೆಕ್ಕಾಚಾರ ಬೇರೆ ಇತ್ತು. ಇವ್ರನ್ನ ಬದಿಗೆ ಸರಿಸಿದ್ರು, ನೈನಾರ್ ಅವ್ರನ್ನ ಮುಂದಕ್ಕೆ ತಗೊಂಬಂದ್ರು. ಅದೇ ನೈನಾರ್ ಹೇಳ್ತಾರೆ ಬಿಜೆಪಿಗೆ ಅಣ್ಣಾಮಲೈ ಹೋದ ತಕ್ಷಣಕ್ಕೆ ಈ ತಮಿಳುನಾಡಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅನ್ನೋದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಹೇಳಬೇಕು ಇವನ್ನೆಲ್ಲ. ಹೌದು, ಚುನಾವಣಾ ಸಂದರ್ಭದಲ್ಲಿ ಹೇಳಬೇಕು. ಒಂದು ವೇಳೆ ನೈನಾರಿಂದ ಗೆಲ್ಸ್ಕೊಂಡು ಬಂದಿದ್ದು ಏನು ಅನ್ನುವಂಥದ್ದನ್ನು ಬಂದುಬಿಡಬೇಕು. ಬಿಜೆಪಿಯನ್ನ ತಳಮಟ್ಟದಿಂದ ಕಟ್ಟಿದಂಥ ಅಣ್ಣಾಮಲೈ ಲೆಕ್ಕಾಚಾರ ಬೇರೆ ಇದೆ. ಈಗ ನಾವು ಜನರು ಅಂತ ಏನೋ ಆಂದೋಲನ ಸಂಘಟನೆ ಕಟ್ಟೋದಕ್ಕೇನೋ ಹೊರಟಿದಾರಂತೆ. ಹೌದು, ಅಂದರೆ ಅಣ್ಣಾಮಲೈ ಲೆಕ್ಕಾಚಾರ ಏನಿದೆ ಅಂತಂದರೆ ಪಕ್ಷವನ್ನು
ಜನರ ಮುಂದೆ ಇಡೋದಕ್ಕಿಂತ ಒಂದು ಸಂಘಟನೆಯನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡ್ಬೋದು. ಈಗ ಹೌದು, ಒಂದು ಸಂಘಟನೆ ಜನರ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಸಂಘಟಿಸ್ತಾ, ಹೋರಾಟ ಮಾಡ್ತಾ, ಆಂದೋಲನ ಮಾಡ್ತಾ ಸಮಾಜದ ಜನರನ್ನು ಬಡಿದೆಬ್ಬಿಸೋ ಪ್ರಯತ್ನ ಮಾಡ್ತಾರೆ. ಸಮಾಜದ ಜನರ ಪರವಾಗಿ ನಿಂತಂತೆ ಮಾಡಿ ವಿರೋಧ ಪಕ್ಷದಂತೆ ಆ ಆಡಳಿತ ಪಕ್ಷವನ್ನು ಚುಚ್ಚುವಂಥ, ತಿವಿಯುವಂಥ ಪ್ರಯತ್ನ ಮಾಡ್ತಾ ಜನರ ಮನ ಗೆಲ್ಲುವಂಥ ಪ್ರಯತ್ನ ಮಾಡ್ಬೋದು. ಅಣ್ಣಾಮಲೈಗೆ ಬಹಳ ದೊಡ್ಡ ಅವಕಾಶ ಇದೆ. 5 ವರ್ಷ ಕಾಲ ಇದೆ. ಹಣ ಖರ್ಚು ಮಾಡೋದು ಒಂದು ಲೆಕ್ಕಾಚಾರ, ಆದರೆ 5 ವರ್ಷ ದ್ರವ್ಯನೂ ಆಗ್ಬೇಕಲ್ಲ. ಸುಮ್ಮನೆ ಯಾರೂ ಬಂದ್ಬಿಡಲ್ಲ. ಇವತ್ತು ಜೈ ಅನ್ನೋದಕ್ಕೆ ಬೇರೆ ಬೇರೆ ಲೆಕ್ಕಾಚಾರಗಳಿದಾವೆ. ಬಿರಿಯಾನಿಯಿಂದ ಬಂದ್ಬಿಡ್ತವೆ ಲೆಕ್ಕಾಚಾರಗಳು ಎಲ್ಲ. ಇವರೆಲ್ಲ ಪದ್ಧತಿ ಹಾಕೊಟ್ಬಿಟ್ಟಿದ್ರಲ್ಲ, ಆ ಪದ್ಧತಿಯನ್ನು ತೆಗಿಬೇಕು, ಸಂಪ್ರದಾಯ ಮುರಿಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಪಾರ್ಟಿಗಳು ಮಾಡ್ಬೇಕಲ್ಲಿ. ಆದರೆ ಅಣ್ಣಾಮಲೈ ಬಂದಿರುವ ಇಲಾಖೆಯ ಶಿಸ್ತನ್ನ ಇಲ್ಲ ಸ್ವಲ್ಪ ತಗೊಂಬಂದ್ರೆ ಒಂದಷ್ಟು ಲೆಕ್ಕಾಚಾರಗಳಿದ್ವು. IPS ಕರ್ನಾಟಕ ಕೇಡರ್ನ IPS ಅಧಿಕಾರಿ 2019ರಲ್ಲಿ ಒಂಥರ ಸ್ವಯಂ ನಿವೃತ್ತಿ VRS ತಗೋತಾರೆ. 20ರಲ್ಲಿ BJPಗೆ ಬರ್ತಾರೆ. ರಾಜ್ಯ ಅಧ್ಯಕ್ಷನಾಗಿ ತಮಿಳುನಾಡಲ್ಲಿ ಒಂದಷ್ಟು ಸಂಘಟಿಸಿದ ರೀತಿ ಎಲ್ಲ ಒಂದ್ ಕಡೆ BJPಗೆ ಬಲ ಬಂದಿತ್ತು. ಲೋಕಸಭೆಯಲ್ಲಿ ಸೋತಿದ್ದೊಂದು ಹಿನ್ನಡೆ. ಯಾವಾಗ್ಲೂ ಹೇಳ್ತೀವಿ, ಲೋಕಸಭೆಯಲ್ಲಿ 1 ಸೀಟ್ ಗೆದ್ದು ಬಿಡಬೇಕಾಗಿತ್ತು ತನ್ನದೊಂದು. ಅದಾದ ನಂತರದಲ್ಲಿ BJPಗೆ ಒಂದು ಶಕ್ತಿ ಹೆಚ್ಚಿಸಿರೋದು ಮತ್ತೆ ಸ್ವಯಂ ಬಲ ಇದೆ ಅನ್ನುವಂಥದ್ದು ತೋರಿಸ್ದಂಗೆ ಆಗ್ತಿತ್ತು. ಅಣ್ಣಾಮಲೈ ಇವತ್ತು ಪಕ್ಷವನ್ನ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಒಂದು ಸಂಘಟನೆಯನ್ನ ಕಟ್ಟೋದಕ್ಕೆ ಹೊರಡ್ತಾ ಇದ್ದಾರೆ. ಈಗಾಗಲೇ ವಿಜಯ್ ಏನ್ ಮಾಡಕ್ ಹೊರಟಿದ್ರು ಅದನ್ನ ಬಿಟ್ಟು ನಾನೇನೋ ಒಂದು ಬೇರೆ ಮಾಡ್ಬೇಕು ಅಂತಂದ್ರೆ, ಪಕ್ಷ ಕಟ್ತೀನಿ ಅಂತಂದ್ರೆ ಮತ್ತೆ ವಿಜಯ್ ಸಾಲಲ್ಲಿ ನಿಂತಂಗ. ಅದನ್ನ ಬಿಟ್ಟು ನಾನೇನೋ ಬೇರೆ ಮಾಡ್ತೀನಿ ಅಂತ ತೋರಿಸ್ಲೇಬೇಕು, ಅನಿವಾರ್ಯ ಅಧಿಕಾರಿ ಇದರಿಂದ ಬಂದವರಿಗೆ. ಆಮೇಲೆ ಒಂದು ಚಾಣಾಕ್ಷತನ ಅಣ್ಣಾಮಲೈ ಹತ್ರ ಇದ್ದೇ ಇದೆ. ಒಂದು ಮಾತಿನ ಚಾಕಚಕ್ಯತೆ ಇದೆ. ಮತ್ತೆ ಒಳಗಡೆ ಒಬ್ಬ ಪ್ರಬುದ್ಧ ನಾಯಕ ಇದ್ದಾರೆ. ಆತ ಏನಾದರೂ ಕೆಲಸ ಮಾಡೋದಕ್ಕೆ ಹೊರಟ್ರೆ ಒಂದಷ್ಟು ಹೋರಾಟಗಳ ಮೂಲಕ ಗಟ್ಟಿ ನೆಲೆ ಕಂಡುಕೊಳ್ಳೋದ್ರಲ್ಲಿ 2 ಮಾತಿಲ್ಲ. BJPಗೆ ಈಗ ಆ ಕಡೆ ನಾವು ರಾಘವ್ ಚಡ್ಡಾ ವಿಚಾರದಲ್ಲೇ ಮಾತಾಡ್ತೀವಿ, ಒಂದು ಗಟ್ಟಿ ಕಾಳನ್ನು ಕಳ್ಕೊಂಡ್ರು ಅಂತ. ಅದೇ ನಿಟ್ಟಲ್ಲಿ ಅಣ್ಣಾಮಲೈನೂ ಕೂಡ ಕಳ್ಕೊಂಡ್ರು ಇವತ್ತು ದಡ್ಡತನದಿಂದಾಗಿ. ಅಷ್ಟೇ ಅಣ್ಣಾಮಲೈ ಈಚೆ ಬಂದಿರೋದ್ರಿಂದ ಎಷ್ಟು ಲಾಭ ಅಣ್ಣಾಮಲೈಗಾಗತ್ತೆ ಅನ್ನೋದಕ್ಕಿಂತ ತುಂಬಾ ದೊಡ್ಡ ನಷ್ಟ ಆಗಿರೋದು ಬಿಜೆಪಿಗೆ. ನೀವು ನಷ್ಟದ ಕಡೆ ನೋಡಿದ್ರೆ BJPಗೆ ನಷ್ಟ ಆಗಿರೋದು. ಇಲ್ಲೇನು ನಷ್ಟ ಇಲ್ಲ, ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಈಗ ಗಳಿಸೋದಕ್ಕೆ ಹೋಗ್ತಾ ಇರೋದ್ರಿಂದ ಕಳ್ಕೊಳ್ಳೋಕೆ ಏನೂ ಇಲ್ಲ ಅಣ್ಣಾಮಲೈ ಹತ್ರ. ಈಗ ಗಳಿಸೋಕೆ ಹೋಗ್ತಾ ಇದ್ದಾರೆ. 5 ವರ್ಷ ಕಾಲಾವಕಾಶ ಇದೆ. ನೋಡಬೇಕು ತಮಿಳುನಾಡಿನ ಆ ಜನ, ಆ ಮತದಾರರು ಯಾವ ರೀತಿಯಲ್ಲಿ ಈ ಸ್ವಚ್ಛ ರಾಜಕಾರಣಿಯನ್ನ, ನಾನೊಂದು ಬೇರೆ ಏನೋ ಕೊಡ್ತೀನಿ ಅಂತ ಬಂದು ನಿಂತಿರುವಂಥ ರಾಜಕಾರಣಿಯನ್ನ ಹೇಗೆ ಅಪ್ಪಿಕೊಳ್ತಾರೆ ಅನ್ನೋದು ನೋಡಬೇಕು. ಇಲ್ಲಿಂದ ಅಣ್ಣಾಮಲೈ ಅವರ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.